ಎಲ್ಲರಿಗೂ ನಮಸ್ಕಾರ. ತುಂಬ ಚೆನ್ನಾಗಿ ಹೇಳಿದ್ದೀರಿ ನೀವು. ಆದರೆ ನಿಮ್ಮ ಮಾತಿನ ಒಳಧನಿ ಎಲ್ಲ ನಮ್ಮ ಕಡೆಗೆ ಬರ್ತಾಯಿದೆ. ಹೇಗೆ ಅಂತ ಒಂದೊಂದೇ ಹೇಳ್ತೇನೆ ನಾನು. ನಮ್ಮ ದೇಶ ಒಂದು ಕ್ಷಣ ನಾವು ಯಾರಿಗಾದರೂ ನಮಸ್ಕಾರ ಮಾಡಬೇಕಂತಿದ್ದರೆ ತಾಯಿ ಭಾರತಿಗೆ. ಎಂಥ ದೇಶ ನಮ್ಮದು ಸ್ವಾಮಿ. 4 ವೇದಗಳು, 4 ಪುರುಷಾರ್ಥಗಳು, 18 ಪುರಾಣಗಳು, 25 ಶಾಸ್ತ್ರಗಳು, 25 ಸೂತ್ರಗಳು, ನಾಟ್ಯಶಾಸ್ತ್ರ, ಇನ್ನೇನು ಶಾಸ್ತ್ರ, ವೈಮಾನಿಕ ಶಾಸ್ತ್ರ, ಸಂಗೀತ ಶಾಸ್ತ್ರ, ಇನ್ನೇನು ನಾವೇನು ಬಯಾಲಜಿ, ಕೆಮಿಸ್ಟ್ರಿ ಇದೆಲ್ಲ ಕಲಿತೇವೆ. ಇದನ್ನೆಲ್ಲ ಕೊಟ್ಟಂಥ ಆ ಹಿರಿಯ ನಮ್ಮ ತಾತಂದಿರೋ ಮುತ್ತಜ್ಜರು ಅವರೆಲ್ಲರೂ ನೆಲೆಸಿದ ನಮ್ಮ ನಾಡು. ಜ್ಞಾನ ಸೂರ್ಯ ನಮ್ಮ ದೇಶ. ಏನಿಲ್ಲ, ಏನಿತ್ತು, ಏನು ಕಡಿಮೆ ಇತ್ತು. ಇಂದು ಕಂಪ್ಯೂಟರ್ ಅಂತ ಏನು ಹೇಳ್ತೇವೆಯೋ ಇದಕ್ಕಿಂತ ಹೆಚ್ಚು ಮನೋವೇಗದಲ್ಲಿ ಚಲಿಸುವಂತೆ ಇದ್ದವರು. ಅಂಥ ಹಿರಿಯ ಆ ಮಹಾನ್ ವ್ಯಕ್ತಿಗಳಿಗೆ, ಆ ಶಕ್ತಿಗಳಿಗೆ ಹಾಗೂ ಭಾರತ ಮಾತೆಗೆ ಮತ್ತೊಮ್ಮೆ ಮಗದೊಮ್ಮೆ ತಲೆಬಾಗಿ ವಂದಿಸ್ತಾ, ಅಂದು ಹೇಗೆ ಅನ್ನುವುದನ್ನು ನಾನು ಇಲ್ಲಿಯೇ ಜನಿಸಿದ ಮಗುವಾಗಿದ್ದೆ. ನಾನು ಇದೇ ಪಣಂಬೂರಿನಲ್ಲಿ ಹುಟ್ಟಿದವಳು. ಕೇವಲ 13 ವರ್ಷ ನನ್ನ ತಾಯಿ ತಂದೆ ಜೊತೆಗಿದ್ದದ್ದು. 14ನೇ ವರ್ಷ ಪುನಃ ಇಲ್ಲಿಗೆ ಬಂದಿದ್ದೇನೆ. ನನ್ನ ಮಾವಂದಿರು, ನನ್ನ ಸೋದರರು ಇದೇ ಪಣಂಬೂರಿನಲ್ಲಿದ್ದಾಗ ನಾವು ಆಡಿದ ಆಟ ಅದು ಹೇಗಿತ್ತು ಅಂದರೆ, ಅಲ್ಲಿ ಸೋಂಪಣ್ಣನೂ ಇದ್ದ, ಇಲ್ಲಿ ಮಧುಕರ ಭಾಗವತನೂ ಇದ್ದ, ಅಣ್ಣಯ್ಯನೂ ಇದ್ದ, ಇನ್ನೊಬ್ಬ SC ಕ್ಯಾಂಡಿಡೇಟ್ ಇದ್ದ, ನಮ್ಮ ಅಜ್ಜನ ಇನ್ನೊಂದು ತಮ್ಮನ ಮಕ್ಕಳು ಇದ್ದರು. ಇವರೊಳಗೆ ನಮಗೆ ಎಷ್ಟು ಜಗಳ ಆಗ್ತಿದ್ದೆ ಅಂದರೆ, ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಜಗಳ ಮಾಡಿದರು. ಮಧ್ಯೆ ಅಜ್ಜ ಬರುವ ಸಮಯ ಉಂಟು, ಸೇನೆಯರು ಬರ್ಪಿನ ಟೈಮ್ ಅಂತ ಉಂಟು. ಆಗ ನಾವು ಎಷ್ಟು ಫಸ್ಟ್ ಕ್ಲಾಸ್ ಅಂದರೆ ನಮ್ಮಷ್ಟು ಒಳ್ಳೆ ಜನ ಯಾರೂ ಇಲ್ಲ. ಯಾಕೆ ಅಂದರೆ ಒಬ್ಬನ ಅಧಿಕಾರ, ಅವನ ಕೈ ಕೆಳಗೆ ನಾವು ಎಲ್ಲವನ್ನ ಮರೀತೇವೆ. ಈಗ ಹೇಗೆ ಸ್ವಾಮಿ ಮೋದಿಗೆ ನಾವು ಬಗ್ಗುತ್ತೇವೆ? BJP ಬಿಡಿ, ಯಾರು ಬೇಡ, ಮೋದಿ ಬಂದನ ಸರಿ ಅಂತ ಹೇಳೋದಿಲ್ವಾ? ಹಾಗಿತ್ತಲ್ಲ ನಮ್ಮ ಕುಟುಂಬ. ನಮ್ಮ ಅಪ್ಪ ಒಬ್ಬರು ಎದ್ದು ನಿಂತಿದ್ರೆ, ಕೈರಂಗಳ ನಾರಾಯಣ ಹೊರಡ ಎದ್ದು ನಿಂತರೆ ಒಂದು ಮಾತು ನಾನು ಇದುವರೆಗೆ ಇಷ್ಟು ಮಾತಾಡ್ತೇನೆ. ಬಹುಶಃ ಅವರಿಗೆ ಇಲ್ಲಿರ್ತಿದ್ದು ನಾನೀಗ ಮಾತಾಡ್ತಿರ್ಲಿಲ್ಲ. ಅದು ಇವೊಂದಿಗೂ ಹಾಗೆ ಅಂತ ನನಗೆ ಅವರು ಬೈಯದಿದ್ದಿಲ್ಲ. ಸಂದಿರೋಗ ಹೊಡೆದಿರ್ಬೋದು, ನಾನು ಬೇಕಾದಷ್ಟು ಪೋಖ್ರಿ ಮಾಡಿದ್ದೇನೆ, ಪೆಟ್ಟು ತಿಂದಿದ್ದೇನೆ, ಸಂತೋಷದಿಂದ ಹೇಳ್ತೇನೆ. ಆ ಪೆಟ್ಟೆ ನನ್ನನ್ನು ರೂಪಿಸಿದ್ದು ಅನ್ನುವಂಥ ತೃಪ್ತಿಯಿಂದ, ಸಮಾಧಾನದಿಂದ ಈಗ ಹೇಳ್ತಾ ಇದ್ದೇನೆ. ಇವತ್ತೆಲ್ಲಿದೆ ನಮ್ಮ ಮಕ್ಕಳಿಗೆ ಅಂಥ ಶಿಕ್ಷಣ? ತಂದೆ ಎದುರು ಚಂದ ಮಾಡಿ ಕೈಯ ಕಾಲು ಹಾಕಿ, ಅಪ್ಪ ನೀವು ರಿಮೋಟ್ ಕೊಡದೇ ಇದ್ದರೆ ಉಂಟಲ್ಲ, ಎಲ್ಲಿ ಹೋಯಿತು ಮಾನವೀಯತೆ? ನೀವು ನಿಮ್ಮ ಮೊಮ್ಮಗನನ್ನು ಕ್ಷಮಿಸುವುದಿಲ್ಲ ಖಂಡಿತ. ಆದರೆ ಇಲ್ಲಿ ಪಾಪ ವಾದಕ್ಕಾಗಿ ಹೇಳಿದ್ದೀರಿ, ಸಂತೋಷ, ನಾನು ನಿಮ್ಮನ್ನು ಕ್ಷಮಿಸ್ತೇನೆ, ಕ್ಷಮಾಗೌರಿಯೇ ಇದ್ದಾರೆ ಅಲ್ಲಿ, ಕ್ಷಮಿಸೋಣ. ಆದರೆ ಖಂಡಿತವಾಗಿಯೂ ಆ ಹಿಂದಿನ ಜನಾಂಗದಲ್ಲಿರುವಂತಹ ಮಾನವೀಯತೆ, ಪ್ರೀತಿ, ಮಮತೆ, ಒಗ್ಗಟ್ಟು ಇವೊಂದು ನಾವು ಎಲ್ಲಿಯೂ ಕಾಣಲಿಕ್ಕಿಲ್ಲ. ಕೈರಂಗಳದಲ್ಲಿ ನಾನು ಶಾಲೆಗೆ ಹೋಗುವಾಗ 20 ಮಂದಿಯ ಒಂದು ಗುಂಪು. ಅದರಲ್ಲಿ ಅಬ್ದುಲ್ಲಾ ಇದ್ದಾನೆ, ಪಳ್ಳಿ ಕುഞ്ഞಿ ಇದ್ದಾನೆ, ಇನ್ನೊಬ್ಬ ಸೋಜಾ ಇದ್ದಾನೆ, ಭಟ್ರ ಮಕ್ಕಳು ನಾವು 10 ಜನ ಇದ್ದೇವೆ, ಇನ್ನೊಂದಷ್ಟು ಹುಡುಗರಿದ್ದೇವೆ. ಎದುರಿಂದ 20 ದನ, ಎದುರಿಂದ 20 ದನ, ಹಿಂದಿನಿಂದ 20 ಮಕ್ಕಳು. ಈಗ ನಾವು ಹೋಗೋದು, ನಮಗೆ ದನ ಕಾಯುವ ಕೆಲಸವೂ ಆಯಿತು, ಶಾಲೆಗೆ ಹೋಗುವ ಕೆಲಸವೂ ಆಯಿತು. ಒಬ್ಬ ಬಿಟ್ಟು ಹೋದರೆ ಸೊಪ್ಪಿಟ್ಟು ಹೋಗ್ತಾ ಇದ್ದೆವು, ಅಂದರೆ ಅವ ಇಲ್ಲ ಇಲ್ಲಿ ಅಂತ. ಬರುವಾಗ 20 ದನಗಳನ್ನು ಹೊಡ್ಕೊಂಡು ಬರ್ತಿದ್ದೆವು. ಅಲ್ಲಿ ಒಬ್ಬನಿಗೆ ನಮ್ಮ ಈ ವಿದ್ಯಾರ್ಥಿ ಕುಟುಂಬದ ಒಬ್ಬನಿಗೆ ಮಾತ್ರ ಪಠ್ಯ ಪುಸ್ತಕ ತೆಗೆದು ಹೊಸತ್ತು, ಮತ್ತು ಅದು ಚಂದದಲ್ಲಿ 5 ನಮ್ಮ ಮಕ್ಕಳಿಗೆ ಬರಬೇಕು. ಕಳೆದ ಮೊದಲನೇ ವರ್ಷ ಅವಳಿಗೆ, ಅದೇ ಬರೋ ವರ್ಷ ನನಗೆ. ಅಷ್ಟು ಹಣ ಮಾತ್ರ ಖರ್ಚು. ಈಗ ಒಂದು ಪಠ್ಯ ಪುಸ್ತಕಕ್ಕೆ ಅಷ್ಟು ಖರ್ಚು ಅಲ್ಲ. ನಿಮಗೆ ಸಂಪಾದನೆ ಮಾಡಿದ್ದೀರಿ, ಹಣ ಉಂಟು ಬಿಡಿ. ಅಷ್ಟು ಮಾಡಿ ಮಕ್ಕಳು ಕಲಿತದ್ದು ಏನು? ರ್ಯಾಂಕ್ ತೆಗಿತಾರೆ. ತೆಗೆದವರು ಏನು ಮಾಡ್ತಾರೆ ಗೊತ್ತಾ? ಒಂದು ಉದಾಹರಣೆ ಹೇಳ್ತೇನೆ. ಮಾರ್ಕೆಟಿಗೆ ಹೋಗಿದ್ದೆ ನಾನು. ಮಾರ್ಕೆಟಿಗೆ ಹೋದಾಗ ಒಬ್ಬಳು ಬಹಳ ಈಗಿನ ಆಧುನಿಕವಾದಂಥ ಡ್ರೆಸ್ ಹಾಕ್ಕೊಂಡು ಬಂದು ಬಕೆಟ್, ಅವಳ ದೊಡ್ಡ ಬ್ಯಾಗಲ್ಲಿ ಹಿಡ್ಕೊಂಡು ಬರ್ತಾಳೆ. ಫಸ್ಟ್ ಟೊಮೆಟೊ ಕೇಳ್ತಾಳೆ. ಟೊಮೆಟೊ ತಿದ್ದು ಹಾಕಿದ್ಲು.
ಆಮೇಲೆ ಸೌತೆಕಾಯಿ ಹೇಳಿದೆ, ಸೌತೆಕಾಯಿ ಹಾಕ್ತಾಳೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಕೇಳಿದೆ, ಅದಕ್ಕೆ ಹಾಕಿದ್ರು. ಎಲ್ಲ ಹಾಕಿ ಒಮ್ಮೆ ಹೇಗೆ ಮಾಡಿಲ್ಲ. ಆಗ ಮಾರ್ತಾ ಇರುವ ಸಾಯಿಬರು ಕೇಳ್ತಾರೆ, ಅಮ್ಮ ನೀವು ಯಾವರಿಂದ ಒಂದದು ಎಷ್ಟು ಕಲ್ತಿದ್ದೀರಮ್ಮ ಅಂದರೆ, ತುಂಬ ನಾನೀಗ PhD ಮಾಡ್ತಾ ಇದ್ದೇನೆ, ನನಗೆ ಗೊತ್ತಾಯ್ತು ಅದು ಅಂತ ಹೇಳಿದೆ. ಯಾಕೆಂದರೆ ಇಲ್ಲ ಇದು ಟೊಮೆಟೊ ಕೆಳಗೆ ಹಾಕಿ ಮೇಲೆ ನೀವು ಸೌತೆ ಹಾಕ್ತೀರಾ ಕೇಳ್ತಾರೆ. ಇದು ನಾವು ಕಲ್ತದ್ದು ಸ್ವಾಮಿ. ಎದುರಿಂದ ದೊಡ್ಡ ದೊಡ್ಡ ಪಟ್ಟಿ ಇರ್ತದೆ, ಅಲ್ಲಿಗೊಂದು ಡಾಕ್ಟ್ರ್ ಇದ್ದಾರೆ ಅಲ್ಲೋ ಸ್ವಾಮಿ, ನರಕ್ಕೆ 10 ಡಾಕ್ಟ್ರ್ ಇದ್ದಾರೆ, ರೋಗಿಗಳು ಹೇಗಿದ್ದಾರೆ ಯೋಚನೆ ಮಾಡಿ. ಮೊದಲು ತಂದೆ ತಾಯಿ ಅಂದ್ರನ್ನ ಮಕ್ಕಳು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಈಗ ಭಾಳ ಬೇಸರದಿಂದ ಹೇಳ್ತೇನೆ, ಅಪ್ಪ ಅಮ್ಮ ಮಗನಿಗೆ ಹಾರ್ಟಲ್ಲಿ ಪ್ರಾಬ್ಲಮ್ ಉಂಟು ಅಂತ ಕರ್ಕೊಂಡು ಹೋಗ್ತಾರೆ. ಇದೇ ನಿಮ್ಮ ಸುಖ ಜಾಸ್ತಿ ಆದ್ದರಿಂದ ಖಂಡಿತ ಹೇಳ್ತೇನೆ, ಕಷ್ಟ ಬಂದು ಮತ್ತೆ ಸುಖ ಸಿಕ್ಕಿದರೆ ಅದರ ರುಚಿಯೇ ಬೇರೆ. ಬಾಲ್ಯ ಒಂದು ಚಂದ ಇತ್ತು ಅಂತ ಹೇಳೋದು ಇವರು ನಾಳೆ ಈ ನಮ್ಮ ಸಣ್ಣ ಮಕ್ಕಳು ದೊಡ್ಡವರಾದಾಗ ಹೇಳ್ಬೋದು. ಆದರೆ ಅಂದಿನ ಮಾನವೀಯತೆ ಇಂದಿದೆಯಾ? ಒಬ್ಬನಿಗೆ ಗಾಯ ಆದರೆ ಅದಕ್ಕೆ ನಾವು ಎಲ್ಲರೂ ಸೇರಿ ಔಷಧ ಮಾಡಿ ಮನೆಗೆ ಬಂದು ಹೇಳ್ತಾನೆ ಇರಲಿಲ್ಲ, ಖಂಡಿತ ಇಲ್ಲ. ಇದು ನನ್ನೊಬ್ಬಳ ಅನುಭವ ಅಲ್ಲ, ನಮ್ಮ ತಲೆಮಾರಿನ ಎಲ್ಲರ ಅನುಭವ. ಅಲ್ಲಿ ಅವ ಭಾರ್ಯೋ ಅಲ್ಲಿಯೋ ಕ್ರಿಶ್ಚನೋ ನಮ್ಗೆ ಗೊತ್ತೇ ಇಲ್ಲ. ಹೊಳೆಯಲ್ಲಿ ನೀರು ದಾಟ್ಲಿಕ್ಕೆ ಹೋಗುವಾಗ ಕೈ ಹೋಗೋದು, ಒಬ್ಬನ ಪುಸ್ತಕ ಒದ್ದೆ ಆಯಿತು, ಅಯ್ಯೋ ಬರುವ ವರ್ಷ ಆ ಪುಸ್ತಕ ನನಗೆ ಅಂತ ಅವ ಅದನ್ನು ಒಣಗಿಸ್ತಾನೆ. ಇವಲ್ಲ, ಈ ಬಾಂಧವ್ಯ ಹಿಂದೆ ಎಲ್ಲಿದೆ? ಮಾನವೀಯತೆ ಇಲ್ಲದಿದ್ದರೆ ಅವ ಮಾನವನಾಗುವುದು ಹೇಗೆ? ಇಂದು ನಾನು ಎಲ್ಲರೂ ಹಾಗೆ ಅಂತ ಹೇಳ್ತಾ ಇಲ್ಲ, ಖಂಡಿತ ಹೇಳ್ತಾ ಇಲ್ಲ. ಆದರೆ ವೈದ್ಯಕೀಯ ಪದ್ಧತಿ ಬಹಳ ಮುಂದುವರೆದಿದೆ, ತಲೆ ಬಾಗಿ ನಂಬಿಸ್ತೇನೆ ಅದಕ್ಕೆ. ಯಾಕೆಂದರೆ ರೋಗಿಗಳು ಜಾಸ್ತಿ ಆಗಿದ್ದಾರೆ ಸ್ವಾಮಿ. ನನ್ನ ಅಮ್ಮನಿಗೆ 37 ವರ್ಷದಲ್ಲಿ ಡಯಾಬಿಟಿಸ್ ಬಂದಾಗ ಅಮ್ಮ ಏನು ಹೇಳಿದರು ಗೊತ್ತಾ ನನ್ನ ಹತ್ರ? ಅಲ್ಲವರಿತಿ ಮಾರೈತಿ, ಇದು ದೊಡ್ಡ ಶ್ರೀಮಂತರಿಗೆ ಬರ್ತಾ ರೋಗ ಅಲ್ಲಯ್ಯ, ನನಗೆ ಹೆಂಗೆ ಬಂತೀಯಾ? ನನ್ನ ಅಪ್ಪ ಅಮ್ಮ ನಾನು ತಮಾಷೆ ಮಾಡ್ತಾ ಇದ್ದದ್ದು, ನೀನು ಶ್ರೀಮಂತಲು ಮಾರಾಯ್ತಿ ನಿನಗೆ ಡಯಾಬಿಟಿಸ್ ಬಂದಂತ. ಈಗ 32 ವರ್ಷ ದಾಟಿದ ಕೂಡಲೇ ಡಯಾಬಿಟಿಸ್ ಟೆಸ್ಟ್ ಮಾಡಿ ಅಂತ ಮತ್ತೆ ಡಾಕ್ಟರ್ ಸಂಖ್ಯೆ ಹೆಚ್ಚಾಗದೆ ಏನಾಗ್ತದೆ? ನಿಮಗೆ ಡಾಕ್ಟ್ರ್ ಇದ್ದಾರೆ, ಫೆಸಿಲಿಟಿ ಇದೆ ಅಂತೇಳಿ ರೋಗ ಬೆಳೆಸ್ಕೊಳ್ತೀರಾ? ತಿನ್ನುವ ಆಹಾರ ಹೇಗಿರುತ್ತೆ? ಅಲ್ಲ, ಇದು ನೀವು ಒಪ್ತೀರಿ, ನನಗೆ ಗೊತ್ತು. ಇದು ನಾನು ನೀವು ಒಂದೇ ಮಾತಾಡೋದು ಅಂತ ತಿಳಿದುಕೊಂಡೇ ಮಾತಾಡ್ತಾ ಇದ್ದೇನೆ ನಾನು. ತಿನ್ನುವ ತರಕಾರಿ ಹೇಗಿದೆ, ತಿನ್ನುವ ಅಕ್ಕಿ ಹೇಗಿದೆ? ನಾವೇ ಬೆಳೆಸಿದ್ದು. ನಮಗೇನು ಬೇಕಿತ್ತು ಹೊರಗೆ? ನೀರುಳ್ಳಿ, ಕೊತ್ತಂಬರಿ, ಮೆಣಸು ಬೇಡ, ನೀರುಳ್ಳಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಇಂಥದ್ದು ಮಾತ್ರ ಅಲ್ವ ನಾವು ತಂದದ್ದು. ಮತ್ತೆಲ್ಲ ನಮ್ಮ ತೋಟದಲ್ಲಿ ಇತ್ತಿತ್ತಲ್ಲ. ಅದಕ್ಕೆ ರಾಸಾಯನಿಕ ಹಾಕಿದ್ದಾರೆ. ಅದು ದನದ ಹುಚ್ಚಿ ಹಾಕ್ಯಾರೆ ಹೋತಿಯಾ? ಹೌದಲ್ಲ? ಸಾರಿಗೆ ವಿಷಯ ಹೇಳುವಾಗ ಒಂದು ನೆನಪಾಗ್ತದೆ. ನಾನು ಅಲ್ಲಿಂದ ಇಲ್ಲಿಗೆ ಅಜ್ಜಿ ಮನೆಗೆ ಬರಬೇಕಾದ್ರೆ ಬಸ್ಸು ಅಂದರೆ ಎಂಥ ಗಮ್ಮತ್ತು ಗೊತ್ತಾ? ಬಸ್ಸಿನ ಹಾರ್ನ್ ಕೇಳಿದರೆ ಬಸ್ಸಿನ ಡ್ರೈವರಿಗೂ ಇಡೀ ಊರಿನವರಿಗೂ ಎಂಥ ಸಂಬಂಧ. ಯಾಕೆಂದರೆ ಬಸ್ನಲ್ಲಿ ಎಲ್ಲ ಸಾಮಾನು ಪೇಟೆಯಿಂದ ಬರಲಿಕ್ಕಿತ್ತು. ಬಂದಾಗ ಇಲ್ಲಿ ಇಳಿದು ದೋಣಿಯಲ್ಲಿ ಬಂದ ದಿನ ಇತ್ತು. ಈಗ ಬಿಡಿ, ಅದು USA, ಅದು ಆಚೆ USA, ಇದು USC. ಅರ್ಥ ಆಯ್ತಾ? ಉಳ್ಳಾಲ ಸಂಕದ ಆಚೆ, ಉಳ್ಳಾಲ ಸಂಕದ ಈಚೆ. ಆದರೆ ಆ ಮಜಾ ಇಲ್ಲಿಲ್ಲಲ್ಲ. ಬೇಡ, ಹೆಚ್ಚು ಬೇಡ. 15 ವರ್ಷದ ಹಿಂದೆ ನಾನು ಇಲ್ಲಿಂದ ರಿಟೈರ್ಡ್ ಆದದ್ದು. ಆಗ ನಾವಿರೋದು ಬೈಕಂಪಾಡಿ ಸಂಕದ ಈಚೆ BSc, ನೀವು BSc USC ಅಣ್ಣ, ಉಳ್ಳಾಲ ಸಂಕದ್ದು. ತುಂಬ ಚೆನ್ನಾಗಿ ಚರ್ಚೆ ನಡೀತಾ ಇದೆ. PP ರಾಯರು ನಾವು ಹೇಳಿದ ಮಾತನ್ನೆಲ್ಲ ಬಹಳ ಚೆನ್ನಾಗಿ ತಗೊಂಡಿದ್ದಾರೆ. ಸ್ವಾಮಿ, ಯಾರಾದರೂ ನಾವು ಕಷ್ಟವನ್ನು ಹೇಳಿದೆವ? ನಾವು ಹೇಳಿದ್ದೇನು? ಗಮ್ಮತ್ತನ್ನು. ನಾವು ಆಗ ಅಷ್ಟು ಗಮ್ಮತ್ತಲ್ಲಿದ್ದೇವೆ, ನಾವು ಕಷ್ಟ ಹೇಳಲಿಲ್ಲ, ನಾವು ಅಷ್ಟು ಸಂತೋಷದಲ್ಲಿ ನಮಗೆ ಕೊಟ್ಟ ಜೀವನ ಪಾಠಗಳನ್ನು ಹೇಳಿದ್ದು ನಾವು. ನೋಡಿ, ನಮ್ಮ ಮನೆಯಲ್ಲಿ, ನನ್ನ ತಂದೆಯ ಮನೆಯಲ್ಲಿ ತಂದೆಯ ಅಕ್ಕ ತಂಗಿಯರು ಅಷ್ಟು ಜನ ಇದ್ದರು. ನನ್ನ ಅಜ್ಜನ ಮನೆಗೆ ಬಂದರೆ ಬೆಳಿಗ್ಗೆ ಗಂಜಿ ಊಟಕ್ಕೆ ಒಂದು 25 ಮಂದಿ ಒಟ್ಟಿಗೆ ಕೂತ್ಕೊಳ್ತಿದ್ರು. ಆದರೆ ಅಲ್ಲಿ ಅವರ ಮಗ ಬಂದು ಇವ ಬಂದು ನಮ್ಗೆ ಗೊತ್ತೇ ಇಲ್ಲ, ಎಲ್ಲ ಒಟ್ಟಿಗೆ ಬಂದ ಅವನು ಅಲ್ಲಿ ಎಷ್ಟು ಅಜ್ಜಿ ಮಾಡಿದ್ದಾರೆ ಗೊತ್ತಿಲ್ಲ ಅಜ್ಜನಿಗೆ. ಈ ರೀತಿ ಊಟ ಮಾಡ್ತಾ ಇದ್ದದ್ದು ನಮಗೆ. ಮದುವೆಯಾಗಿ ಹೋದಲ್ಲಿ ಅವರಿಗೆ ಗಂಡನ ಅಪ್ಪ ಅಕ್ಕ ತಂಗಿ ಇದ್ದರೆ ಅಯ್ಯೋ, ಅದು ಬದುಕಿನ ಅನಿವಾರ್ಯ ಸಂಗತಿ. ಅದು ಓಲ್ಡ್ ಫರ್ನಿಚರ್ ಆಗಲೇ ಇಲ್ಲ ಸ್ವಾಮಿ ನಮಗೆ.
ಹೀಗೆ ಸ್ವಾತಂತ್ರ್ಯ ಬಂದಿದೆ, ಸಂತೋಷವಾಗಿ ಕೈ ಚಪ್ಪಾಳೆ ತಟ್ಟಿ ನಾನು ಒಪ್ಪುತ್ತೇನೆ. ಸ್ವಾತಂತ್ರ್ಯ ಮತ್ತು ಸ್ವೇಚ್ಛೆಗೆ ಕೇವಲ ಒಂದು ಕೂದಲಿನ ಅಂತರ ಮಾತ್ರ. ಹೆಣ್ಣು ಸ್ವಾತಂತ್ರ್ಯವನ್ನು ಯಾವ ರೀತಿ ಉಪಯೋಗಿಸ್ತಾಳೆ ಅಂದರೆ, ತನ್ನ ಗಂಡನ ಸಂಸಾರ, ಓಲ್ಡ್ ಫರ್ನಿಚರ್, ಭಾವುಕತೆ ಅಲ್ಲ, ಸೊಳ್ಳೆ. ಹೌದೌದು. ಯಾವತ್ತೇ ಆಗಲಿ ಸಮಾಜದಲ್ಲಿ ವೃದ್ಧಾಶ್ರಮ ಬೆಳೆಯುವುದು ಇಂಥ ಸಂತೋಷದ ಅಮಲಿನಿಂದಲೇ. ಇಂತಹ ಸಂತೋಷದ ಅಮಲಿನಿಂದಲೇ ನಮ್ಮ ವಿದ್ಯಾರ್ಥಿಗಳು ಡ್ಯಾಶಕ್ಕೆ ದಾಸರಾಗುತ್ತಾ ಇದ್ದಾರೆ. ಹಿಂದೆ ಏನಾಗಿದೆ ನಮ್ಮ ಬೇಡ, ಇಂದು ನಾವು ಸಂತೋಷವಾಗಿದ್ದೇವೆ. ನಮ್ಮ ಸಂತೋಷಕ್ಕೆ ಏನು ಕೊರತೆ ಆಗಿದೆ? ಏನಿಲ್ಲ. ಸ್ತ್ರೀಗೆ ಸ್ವಾತಂತ್ರ್ಯ ಸಿಗಬೇಕು, ಅವಳು ಬೆಳೀಬೇಕು, ಪುರುಷರು ಬೆಳೆಯಬೇಕು. ಆದರೆ ಇಡೀ ಪ್ರಪಂಚ ಭಾರತವನ್ನು ಗುರುತಿಸಿದ್ದು ಉತ್ತಮವಾದಂಥ ಕುಟುಂಬ ವ್ಯವಸ್ಥೆಯಾಗಿ ಆಗಲಿ. ಭಾರತದಲ್ಲಿರುವಂಥ ಕುಟುಂಬದ ವ್ಯವಸ್ಥೆ ಜಗತ್ತಿನ ಬೇರೆ ಯಾವ ಸಮಾಜದಲ್ಲಿಲ್ಲ. ಇತ್ತು ಅಂದರೆ ಇಟಲಿಯ ಮಾಯನ್ ಜನಾಂಗದಲ್ಲಿತ್ತು. ಇಟಲಿಯ ಮಾಯನ್ ಜನಾಂಗದ ಸಾಮಾಜಿಕ ಜೀವನ ಚರಿತ್ರೆಯನ್ನು ಓದುವಾಗ ನಮಗೆ ಇಂಥ ಜೀವನ ಚರಿತ್ರೆ ಸಿಗ್ತದೆ. ಅದು ಬಿಟ್ಟರೆ ಭಾರತದಲ್ಲಿ ಮಾತ್ರ. ಇಂದು ನಮಗೆ ಕಷ್ಟ ಅಲ್ಲ, ನಾವು ಅಂದಿನ ಕಾಲದಲ್ಲಿ ಸುಖವಾಗಿದ್ದೆವು. ಇಂದು ಈ ಯುವಜನರ ಪರಿಪಾಟಲು ನೋಡಿದರೆ ಅಯ್ಯಪ್ಪ ಅಂತ ಅಂತದೆ. ಇಡೀ ದಿನ ಬೆಳಿಗ್ಗೆ ಇಲ್ಲಿ ಕೂತ್ರೆ ಟಕ್ಕ ಅಷ್ಟು ಬಿಟ್ಟರೆ ಅವನಿಗೆ ಪ್ರಪಂಚವೇ ಗೊತ್ತಿಲ್ಲ. ಎದುರಿಟ್ಟ ತಿಂಡಿ ತಿನ್ನುವುದು ರುಚಿ ಗೊತ್ತಿಲ್ಲ. ಇದು ಸುಖವಾ ಸ್ವಾಮಿ? ಕೆಲವೊಮ್ಮೆ ಎಕ್ಕಳೆ ತಿಂದದ್ದು ಗೊತ್ತಿಲ್ಲ. ಒಟ್ಟಿಗೆ ಕೂತು ಗಂಜಿ ಊಟ ಮಾಡುವ ರುಚಿ ಇದಲ್ಲೇನುಂಟು? ಪ್ರಯೋಜನ ಏನಂದರೆ ಇಂಥ ಡಾಕ್ಟ್ರಿಗೆ ಜಾಸ್ತಿ ಗಿರಾಕಿಗಳಷ್ಟೇ. ಆದ್ದರಿಂದ ಅಂದಿನ ಸುಖವನ್ನು ಇಂದಿನ ಸುಖ ಅಂತ ತಿಳಿದುಕೊಳ್ಳುವ ಭ್ರಮೆಗಿಂತ ಅದು ಎಷ್ಟೋ ಒಳ್ಳೆಯದು. ಮತ್ತು ನಮ್ಮ SN ಭಟ್ರು ಹೇಳಿದ್ದು ಭಾರಿ ಚಂದ. ಯಾಕೆಂದರೆ ಹೌದಪ್ಪ, ಮಕ್ಕಳ ಹತ್ರ ಇರಲಿ, ನಾವು ನಮ್ಮ ಹತ್ರ ಇರಲಿ. ನಾವಿಬ್ಬರು ಒಟ್ಟಿಗೆ ಇರುವಾಗ ಮಾತ್ರ ಸ್ವಾಮಿ ಒಂದು ಹೋದರೆ ಒಂದು ಹೋಗುವುದೇ ಇಲ್ಲ. ಹೌದಾ? ಏನೇ ಆಗಲಿ, ಕುಂಟೋ ಕುರುಡಿಯೋ, ನನ್ನೊಟ್ಟಿಗೆ ಹೆಂಡತಿ ಇದ್ದರೆ ನನ್ನದು ಜೀವನ. ಇವ ಬೈಲಿಯೇ ಒಡಿಲೆ ಎಂತಾದರೂ ಹೇಳಲಿ, ಗಂಡ ಇದ್ದರೆ ನನ್ನ ಜೀವನ. ಒಂದು ಹೋದರೆ ನಮಗೆ ವೃದ್ಧಾಶ್ರಮವೇ ಗತಿ. ಹಾಗಾಗಿ ಸಂತೋಷ ಅನ್ನುವುದು, ಕಷ್ಟ ಸುಖ ಅನ್ನುವುದು ಘಟನೆಯಲ್ಲಿಲ್ಲ, ತೆಗೆದುಕೊಳ್ಳುವ ಮನೋಭಾವನೆಯಲ್ಲಿರುವುದು. ಕಷ್ಟದ ಅನುಭವ ಅದು ಸುಖದ ಮೆಟ್ಟಿಲು. ಇದು ನಮ್ಮ ಹಿರಿಯರು ಕೊಟ್ಟಂಥ ಪಾಠ. ಆದ್ದರಿಂದ ಸುಖ ಸಂತೋಷ ಅದು ಎಲ್ಲಿಯೂ ಹುಡುಕಿ ಸಿಕ್ಕುವಂಥದ್ದಲ್ಲ. ಮನದ ವಿಕಾಸಕ್ಕೆ ನಾವೆಷ್ಟು ಗಮನ ಕೊಡ್ತಾ ಇದ್ದೇವೆ. ಒಂದೇ ಒಂದು ಉದಾಹರಣೆ ನಿಲ್ಲಿಸ್ತೇನೆ. ನನ್ನ ಮಾವ ಲಕ್ಷ್ಮೀನಾರಾಯಣರಾಯವರು ನನಗೆ 5ನೇ ಕ್ಲಾಸಿಗೆ ಒಂದು ಕಪ್ಪು ಪೆನ್ನು ತಂದು ಕೊಟ್ಟಿದ್ದರು. ಅಬ್ಬಾ, ಆ ದಿನ ಇಂದೂ ನನ್ನ ಬದುಕಿನಲ್ಲಿ ಅತ್ಯಂತ ಬಹಳ ಸಂತೋಷದ ದಿನ. ಆ ಪೆನ್ನನ್ನು PUCವರೆಗೆ ನಾನು ನನ್ನ ತಂಗಿಯೂ ಹಿಡಿದು ಬರೀತಿದ್ದೆವು. ಪರೀಕ್ಷೆಗೆ ಅದೇ ಪೆನ್ನಾಗಬೇಕು, ಯಾಕೆಂದರೆ ಅದು ಲಕ್ಕಿ, ಅದೃಷ್ಟ. ನನ್ನ ಮಾವ ಕೊಟ್ಟದ್ದು ಆ ಪೆನ್ನು. ನನ್ನ ಮೊಮ್ಮಗ ಮೊನ್ನೆ PUCಯಲ್ಲಿ 2 ವರ್ಷ ಕಲಿತು ಬರುವಾಗ ನನಗೆ ಫೋಟೋ ತೆಗೆದು ಕಳಿಸಿದೆ. 200 ಪೆನ್ನು ಅವನ ಹತ್ರ. ಅವ ಉಪಯೋಗಿಸಿ ಅಲ್ಲ, ಅಷ್ಟು ಓದಿದ್ದಾನೆ, ಅಷ್ಟು ಬರೆದಿದ್ದಾನೆ, ನಾನಷ್ಟು ಬರೀಲಿಲ್ಲ ಬಿಡಿ. ಆ ಪೆನ್ನಿನ ವ್ಯಾಮೋಹ ಉಂಟಲ್ಲ, ಪೆನ್ನು 200 ಇರಬಹುದು ಅವನ ಹತ್ರ. ಆದರೆ ನನ್ನ ಮಾವ ಕೊಟ್ಟ ಒಂದು ಪೆನ್ನಿಗೆ ಬೆಲೆ ಅಷ್ಟಲ್ಲ, ಅದಕ್ಕಿಂತ ಹೆಚ್ಚು. ಅಂಥ ಮನೋಭಾವನೆ ಹಿಂದಿನವರ ಹತ್ರ ಇತ್ತು. ನಾವೆಲ್ಲ ಒಂದು, ಯಾಕೆ ನಾವೆಲ್ಲ ಇಲ್ಲಿ ಕೂತಾಗ ನಮ್ಮದೆಲ್ಲ ಆ ಹಿಂದಿನ ಸ್ನೇಹ ಬರ್ತದೆ. ಮುಂದೆ ಹಾಗಿಲ್ಲ. ವಾಟ್ಸಪ್ ಎಷ್ಟು ಲೈಕ್ ಬಂತು, ಎಷ್ಟು ಶೇರ್ ಆಯಿತು, ಅದೆಲ್ಲ ಬದುಕು. 1000 ಜನರಿಗೆ ಆಮಂತ್ರಣ ಪತ್ರಿಕೆ ಕಳಿಸಿ 10,000 ಜನರಿಗೆ ಲೈಕ್ ಕೊಟ್ಟರೆ, ಅಯ್ಯೋ ಇಲ್ಲಿ 400,000 ಜನರಿಗೆ ಅಡುಗೆ ಮಾಡಿದರೆ ಇಲ್ಲಿ ಬರುವುದೆಷ್ಟು 100 ಜನ. ಇದು ಸಂಬಂಧದ ಶಿಥಿಲತೆ.
ನಾವು ಹೇಳೋದು ಇಂದಿನ ಸೌಕರ್ಯದಲ್ಲಿ ಖಂಡಿತ ತುಂಬ ಮೇಲ್ಮಟ್ಟದಲ್ಲಿದ್ದೀರಿ, ಖಂಡಿತ ಒಪ್ತೇವೆ ನಾವು. ಆದರೆ ಮಾನವೀಯತೆ, ಅನುಬಂಧಗಳು, ಕೌಟುಂಬಿಕ ಪದ್ಧತಿಯಲ್ಲಿ ಅಂದೇ ಸುಖ ಮಾತ್ರ ಅಲ್ಲ, ಇಂದಿನವರು ಅಂದಿಗೆ ಬನ್ನಿ, ನಾವು ಬೇರು, ನೀವು ಚಿಗುರು, ಬೇರು ಇರಲೇಬೇಕು. ಬೇರನ್ನು ಪೋಷಿಸಿ, ಗಿಡವನ್ನು ಬೆಳೆಸಿ, ಸುಂದರವಾದ ಚಿಗುರು ಮುಡಲಿ, ಹೂವಾಗಲಿ, ಹಣ್ಣು ನಾವೆಲ್ಲ ತಿನ್ನೋಣ.